ಧಾರವಾಡದಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ, ವಾರ್ತಾ ಇಲಾಖೆ ನೌಕರರ ವಿರುದ್ಧ ಆಕ್ರೋಶ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ವಾರ್ತಾ ಇಲಾಖೆ ಅಧಿಕಾರಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂತ ವಾರ್ತಾ ಅಧಿಕಾರಿ ಇಲಾಖೆ ಅಧಿಕಾರಿಗೆ ಪತ್ರಕರ್ತರ ಮೇಲೆ ದಾಳಿ ಮಾಡಿದಂತ ವಾರ್ತಾ ಇಲಾಖೆ ಅಧಿಕಾರಿಗೆ ಧಾರವಾಡದಲ್ಲಿ ಪತ್ರಕರ್ತನೊಬ್ಬರ ಮೇಲೆ ವಾರ್ತಾ ಇಲಾಖೆ ನೌಕರರಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ವರದಿಯಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಹಾಗೂ ಪತ್ರಕರ್ತರ ಹಿತರಕ್ಷಣೆ ಮಾಡಬೇಕಾದ ಇಲಾಖೆಯಲ್ಲಿಯೇ ಈ ಘಟನೆ ಸಂಭವಿಸಿರುವುದು ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದು ಮಧ್ಯಾಹ್ನ ಪತ್ರಿಕಾ ಕಾರ್ಯದ ನಿಮಿತ್ತ ಮೀಡಿಯಾ ಲಿಸ್ಟ್ ಪಡೆಯಲು ಪತ್ರಕರ್ತ ಚಂದ್ರಶೇಖರ್ ಹಿರೇಮಠ ಅವರು ವಾರ್ತಾ ಇಲಾಖೆ ಕಚೇರಿಗೆ ತೆರಳಿದ್ದರು. ಈ ವೇಳೆ ಅಲ್ಲಿನ ವಾರ್ತಾ ಸಹಾಯಕ ಸುರೇಶ್ ಮಡಿವಾಳರ್ ಉರ್ಫ್ ಹಿರೇಮಠ ಅವರು ಏಕಾಏಕಿ ಅವರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಪತ್ರಕರ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೊಬೈಲ್ ಫೋನ್ ಅನ್ನು ಕಿತ್ತೆಸೆದು ಜಖಂಗೊಳಿಸಿದಷ್ಟೇ ಅಲ್ಲದೆ ಕೊರಳಿನಲ್ಲಿದ್ದ ಸುಮಾರು 5 ತೊಲೆ ಬಂಗಾರದ ಸರವನ್ನು ಕಿತ್ತುಕೊಂಡು ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಕಚೇರಿಯ ಆವರಣದಲ್ಲಿ ನಡೆದ ಈ ಘಟನೆಗೆ ಸಾಕ್ಷಿಗಳಿದ್ದಾರೆ ಎನ್ನಲಾಗಿದೆ. ಪತ್ರಕರ್ತರಿಗೆ ರಕ್ಷಣೆ ಮತ್ತು ಸಹಕಾರ ನೀಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನೌಕರನ್ನೇ ಈ ರೀತಿ ವರ್ತಿಸಿರುವುದು ಪತ್ರಿಕಾ ರಂಗಕ್ಕೆ ಅವಮಾನಕಾರಿಯಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಏನು ಉದ್ದೇಶ ಅಂತಂದ್ರೆ ಸುರೇಶ್ ಹಿರೇಮಠ ಇವರ ವಾರ್ತಾ ಸಹಾಯಕ ಅಧಿಕಾರಿ ಅವರು ಒಬ್ಬ ನಮ್ಮ ಚಂದ್ರು ಹಿರೇಮಠ ಅಂತಕ್ಕಂಥ ಪತ್ರಕರ್ತ ಹಲ್ಲೆ ಮಾಡಿ ಅವನ ಮೇಲೆ ಸ್ವಲ್ಪ ದಬ್ಬಾಳಿಕೆ ಮಾಡಿ ಅವ್ಯಾಸ ಶಬ್ದದಿಂದ ನಿವೇದನೆ ಮಾಡಿ ಇದನ್ನು ಮಾಡಿರ್ತಾರೆ. ಅದಕ್ಕೆ ಅವನ ಮೇಲೆ ಕಠಿಣ ಕ್ರಮ ತಗೋಬೇಕು ಮತ್ತು ಮುಂದಿನ ದಿನಮಾನದೊಳಗೆ ನಾವು ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೋಬೇಕಂತ ಅವನ ಮೇಲೆ ಕಠಿಣ ಕ್ರಮ ತಗೊಂಡು ನೀವು ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರಂತ ಡಾಕ್ಟರ್ S.S. ಪಾಟೀಲ್ ಅವ್ರ ನೇತೃತ್ವದೊಳಗೆ ನಾವೆಲ್ಲರೂ ಬಂದಿದ್ದೀವಿ. ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನಮಗೆ ಇದು ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಹಲ್ಲೆ ಮಾಡಿದ್ದಾರೆ ಪತ್ರಕರ್ತರ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಸರ್. ಸರ್ ಅದ್ರ ಮಾಹಿತಿ ನಿಮ್ಗೆ ಆಯ್ತು ಇಲ್ಲ? ಇಲ್ಲ ಮೇಡಮ್ ಅವ್ರ ಕಡೆ ಐತೆ ಅಲ್ಲ ಅವ್ರ ಹತ್ರ ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ. ನಿನ್ನೆ ಕೊಟ್ರಿ, ನಾನು ಇವತ್ತು ಸಿಕ್ಕಿದ್ದೀನಿ. DC ಅವ್ರೀಗ ನೋಟಿಸ್ ಕಳಿಸಿದ್ದಾರೆ. ಬರೆದು ತನಿಖೆ ಮಾಡಿಸ್ತೀನಿ, ಖಂಡಿತವಾಗಿ ಮಾಡಿಸ್ತೀನಿ. ಜಸ್ಟ್ ಲುಕ್ ಇನ್ ಟು ದಿಸ್. ಇನ್ನೊಂದು ವಿಶೇಷತೆ ಏನಂತ ಸರ್, ಈಗ ವಾರ್ತಾ ಇಲಾಖೆ ಅಧಿಕಾರಿ ನಮ್ಮ ಪತ್ರಕರ್ತರ ಮೇಲೆ ಅಲ್ಲೇ ಆಫೀಸ್ನಾಗ ಹಲ್ಲೆ ಮಾಡ್ತಾನಂದ್ರ ಇದು ಎಷ್ಟರ ಮಟ್ಟಿಗೆ ಅವ್ರು ಮುಂದುವರಿರೋದು ಇದು ನಡೆಯತ್ತ ಅನ್ನೋಂತ ಸ್ವಲ್ಪ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಈ ತರ ಆಗಿರ್ತಕ್ಕಂಥದಕ್ಕೆ ಖಂಡನೆ ಇದೆ. ಯಾರೇ ಒಬ್ಬ ಅಧಿಕಾರಿ ಇರ್ಲಿ, ಬರೀ ಇದು ಪತ್ರಕರ್ತರ ಮೇಲೆ ಅಂತಲ್ಲ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ತರ ಸಾರ್ವಜನಿಕರ ಮೇಲೆ, ಅದು ವಿಶೇಷವಾಗಿ ಪತ್ರಕರ್ತರ ಮೇಲೆ ಮಾಡಕ್ ಬರೋದಿಲ್ಲ. ಮಾಡಿರ್ತಕ್ಕಂಥ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, DC ಇದ್ದಾರೆ, ಕಾನೂನಾತ್ಮಕವಾಗಿ ಕಂಪ್ಲೀಟ್ ಆಗಿ ನಾವು ತನಿಖೆ ಮಾಡಿಸ್ತೀವಿ. ತಪ್ಪಿದ್ರೆ ಅದಕ್ಕೆ ಏನ್ ಕಾನೂನಾತ್ಮಕ ಏನ್ ಪ್ರಾವಿಜನ್ ಮಾಡಿಸ್ಕೊಡ್ತೀವಿ. ಆಲ್ರೆಡಿ ಅವ್ರ ಸರ್ ಗೊತ್ತಿದ್ರಿ ಸಬರ್ಬನ್ ಸ್ಟೇಷನ್ ದಾಗ FIR ಆಗಿ ಸರ್ ಕ್ರೈಮ್ ನಂಬರ್ ಹೇಳಿ ಸರ್ ನಿಮ್ಗೆ. ಅಣ್ಣ ಇನ್ನೊಂದು ಏನಂದ್ರಿ, ಇದೇ ಸಲ ಅಲ್ರಿ, ಅನೇಕ ಬಾರಿ ಹೋದಾಗ 3-4 ವರ್ಷಗಳಿಂದ ಪತ್ರಕರ್ತರು ಹೋದಾಗ್ರಿ ಬರೀ ಅವತ್ ಶಬ್ದಗಳಿಂದ ಮಾತಾಡ್ತಾರ್ರಿ ಆ ವ್ಯಕ್ತಿ ರೀ. ನಾನ್ ಮಾತಾಡ್ಲಾ, ನಾನ್ ಸುಮಾರು 2.5 ವರ್ಷ ಆಯ್ತು ಇದು ಫಸ್ಟ್ ಕಂಪ್ಲೇಂಟ್ ತಾವು ಕೊಟ್ಟಿದ್ದೀವಿ. DC ಆಲ್ರೆಡಿ ಆಕ್ಟ್ ಮಾಡಿದ್ದಾರೆ. ನನಗೇನು ಅವ್ನಿಗೆ ಇಟ್ಕೋಬೇಕು, ನನಗೇನು ಮುಲಾಜಿಲ್ಲ. ಯಾರಿದ್ರಿ ಏನು ಕಾನೂನ ತಪ್ಪು ಮಾಡಿದ್ರೆ ಅವನಿಗೆ ಸದಾ ಆಗ್ತಕ್ಕಂಥ ಕೆಲಸ ನಾ ಮಾಡಿಸ್ಕೊಡ್ತೀನಿ. ಸಮಾಧಾನವಾಗಿರ್ರಿ. ಅವ್ನ್ ತಪ್ಪಿದ್ರೆ ಡೆಫಿನೆಟ್ಲಿ ಅವ್ನಿಗೆ ಏನ್ ಸದಾ ಸಿಗ್ಬೇಕು ಅಷ್ಟು ಮಾಡ್ಕೊಡ್ತೀವಿ. ನೀವು ಸಭೆ ನಡೆಸಿದಿರಾ, ಈಗ ನಮ್ಗೆ ಅಲ್ಲಿ ಒಳಗೆ ಬರ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಸರ್ ಅವರು. ಯಾರು ನಮಗೆ ಎಲ್ಲ ಪತ್ರಕರ್ತರು ಬರ್ತಾರೆ. ನೀವು ಬರಬಾರ್ದು ಹಂಗಿಂಗ ಅಂತ ಹೇಳಿ ಗೊತ್ತಿಲ್ಲ. ಛಾಯಾಗ್ರಹಕ್ಕೆ ಕಷ್ಟ ಬಿಟ್ರು, ನ್ಯೂಸ್ ಮೇಕರ್ ಬಿಟ್ಟಿಲ್ಲ ಅಂತ ಅದೇನು ಗೊತ್ತಿಲ್ಲ. ಸರ್ಕಾರದೇನು ಸುತ್ತೋಳಿ ನನಗೆ ಗೊತ್ತಿಲ್ಲ. ಸರ್ಕಾರ ಸುತ್ತೋಳಿ ಪ್ರಕಾರ ಇದ್ರೆ ತಾವು ಬರೋ ಕ್ವಾಲಿಫೈ ಆದ್ರೆ ಆಟೋಮೆಟಿಕ್ ಬರ್ಬೇಕು. ತಪ್ಪಿತಸ್ಥನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೇಳಿ ಬರುತ್ತಿದೆ. ಘಟನೆಯ ನಂತರ ಗಾಯಗೊಂಡ ಪತ್ರಕರ್ತರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಜಿಲ್ಲಾ ಪತ್ರಕರ್ತರ ಸಂಘವು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸಂಬಂಧಪಟ್ಟ ಅಧಿಕಾರಿಯನ್ನು ತಕ್ಷಣವೇ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಯುತ್ತಿರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.